ಜನಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ, ಭಾರತಕ್ಕೆ ಫಲವ ಭವ್ಯ ಪ್ರದೀಪ, ಕಳೆಯುತ್ತ ತಾಪ ಬೆಳೆಸುತ್ತ ಸೈಪ, ಹೊತ್ತಿತು ಹೊತ್ತಿತು ಕನ್ನಡದ ದೀಪ. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಗೌರಿ. ನಾನು 8ನೇ ತರಗತಿ ಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ. 69ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಸಂಭ್ರಮೋತ್ಸವಗಳಿಂದ ಆಚರಿಸಲಾಗುತ್ತಿದ್ದು, ಈ ವರ್ಷದ ವಿಶೇಷತೆ ಏನೆಂದರೆ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣವಾಗಿ 50 ವರ್ಷಗಳು ಆಗಿರುವುದು. ಹಾಗಾದರೆ ಕರ್ನಾಟಕವೆಂಬ ಹೆಸರಿಗೆ ಕೇವಲ 50 ವರ್ಷಗಳ ಇತಿಹಾಸವೇ ಎಂದು ಪ್ರಶ್ನೆ ಹೇಳುತ್ತದೆ. ನಮ್ಮ ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂದು ನಾಮಕರಣವಾಗಿ 50 ವರ್ಷಗಳೇ ಹೊರತು ಕರ್ನಾಟಕವೆಂಬ ಹೆಸರಿಗೆ 50 ವರ್ಷಗಳಲ್ಲ. ದ್ವಾಪರ ಯುಗದಲ್ಲೇ, ಅಂದರೆ ಕನಿಷ್ಠ 5-6 ಸಾವಿರ ವರ್ಷಗಳ ಹಿಂದೆಯೇ ನಡೆದಿದೆ ಎನ್ನಲಾಗುವ ಮಹಾಭಾರತದ ವೇದವ್ಯಾಸರ ಮೂಲ ರಚನೆಯ ಭೀಷ್ಮ ಪರ್ವದ 9ನೇ ಅಧ್ಯಾಯದ 59ನೇ ಶ್ಲೋಕದಲ್ಲಿ ಕರ್ನಾಟಕ ಮಹಿಷಕ ವಿಕಲ್ಪ ಮೋಷಕಾಸ್ತತ, ಮತ್ತೊಮ್ಮೆ ಕರ್ನಾಟಕ ಮಹಿಷಕ ವಿಕಲ್ಪ ಮೋಷಕಾಸ್ತತ ಎಂಬುದಾಗಿ ಉಲ್ಲೇಖವಾಗಿದೆ ಎಂದು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಅಧಿಕೃತವಾಗಿ 4ನೇ ಶತಮಾನದ ಶೂದ್ರಕ ಕವಿಯ ಮೃಚ್ಛಕಟಿಕ ಸಂಸ್ಕೃತ ನಾಟಕದಲ್ಲಿ ಹಾಗೂ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಕರ್ನಾಟಕ ಎಂಬ ಶಬ್ದದ ಬಳಕೆ ಕಾಣಿಸಿಕೊಂಡಿದೆ. ಇನ್ನು ಕನ್ನಡ ಭಾಷೆಯ ಬಗ್ಗೆ ಹೇಳುವುದಾದರೆ 450ರ ಹಲ್ಮಿಡಿ ಶಾಸನದಲ್ಲಿ ಕನ್ನಡ ಬಳಕೆ ದಾಖಲೆಯಾಗಿ ಸಿಕ್ಕಿರುತ್ತದೆ. 6ನೇ ಶತಮಾನದ ಉತ್ತರಾರ್ಧದಲ್ಲಿ ಪಟ್ಟಕ್ಕೆ ಬಂದ ಚಾಲುಕ್ಯ ಚಕ್ರವರ್ತಿ ಮಂಗಳೇಶನ ಕಾಲದಿಂದ ಹಿಡಿದು ಮುಖ್ಯವಾಗಿ ಶೀಲ ಶಾಸನಗಳಲ್ಲಿ ಕನ್ನಡ ಹೆಚ್ಚೆಚ್ಚಾಗಿ ಬಳಕೆಗೆ ಬಂದಿದ್ದು ತಿಳಿದು ಬರುತ್ತದೆ. ಹೀಗೆ ನೋಡಿದಾಗ ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸವಿದೆ ಎಂದರೂ ಕರ್ನಾಟಕವೆಂಬ ನಾಮಧೇಯವು 5-6 ಸಾವಿರ ವರ್ಷಗಳ ಪುರಾತನದೆಂಬುದು ಗೊತ್ತಾಗುತ್ತದೆ. ಹಾಗಾದರೆ 1956ರ ಪೂರ್ವದಲ್ಲಿ ನಡೆದ ಕರ್ನಾಟಕ ಏಕೀಕರಣದ ಚಳುವಳಿ ಹಾಗೂ 1973ರ ನಾಮಕರಣದ ಪ್ರಕ್ರಿಯೆಯ ಹಿನ್ನೆಲೆ ಏನು? ಬನ್ನಿ ತಿಳಿಯೋಣ. ಕರ್ನಾಟಕದ ಏಕೀಕರಣ ಭಾರತದ ರಾಜ್ಯ ಕರ್ನಾಟಕವನ್ನು ರೂಪಿಸುತ್ತದೆ. 1956ರಲ್ಲಿ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು 4 ಭಾಗಗಳನ್ನು ಮೈಸೂರು ಸಂಸ್ಥಾನದೊಂದಿಗೆ ವಿಲೀನಗೊಳಿಸಿದ ಪ್ರಕ್ರಿಯೆ ಮತ್ತು ಮೈಸೂರು ರಾಜ್ಯ ಎಂದು ಹೆಸರಿಸಲ್ಪಟ್ಟವು. ದಶಕಗಳ ಹಿಂದೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಕನ್ನಡ ಜನಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ರಾಜ್ಯದ ಮೊದಲ ಬೇಡಿಕೆಗಳನ್ನು ಮಾಡಲಾಗಿತ್ತು. ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ 565 ಸಂಸ್ಥಾನಗಳು ಇದ್ದು, ಆ ಎಲ್ಲಾ ಸಂಸ್ಥಾನಗಳನ್ನು ರಾಜ ಮಹಾರಾಜರು ಅವರ ಮಂಡಳಿಕಾರರು ಆಳುತ್ತಿದ್ದರು. ಬ್ರಿಟಿಷರು ಈ ದೇಶ ಬಿಟ್ಟು ಹೋಗುವಾಗ ಆ ಎಲ್ಲಾ ಸಂಸ್ಥಾನಗಳಿಗೆ ಒಂದು ಆಹ್ವಾನವನ್ನು ನೀಡಿದರು. ಯಾವುದೇ ಸಂಸ್ಥಾನಗಳು ತಾವು ಇಚ್ಛೆ ಪಟ್ಟರೆ ಭಾರತದ ಒಕ್ಕೂಟದಲ್ಲಿ ಸೇರಬಹುದು ಅಥವಾ ಪಾಕಿಸ್ತಾನಕ್ಕೆ ಸೇರಬಹುದು, ಇಲ್ಲದೇ ಇದ್ದಲ್ಲಿ ಪ್ರತ್ಯೇಕವಾಗಿ ಉಳಿಯಬಹುದು ಎಂದು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ ರಾಜರಲ್ಲೇ ಅಧಿಕಾರದ ಆಸೆ ಬಿತ್ತಿ ಹೋದರು. ಬ್ರಿಟಿಷ್ ಆಳ್ವಿಕೆಯ ಅವಧಿಯಲ್ಲಿ ಕರ್ನಾಟಕವನ್ನು ಒಳಗೊಂಡಿರುವ ಪ್ರದೇಶಗಳು 20 ವಿವಿಧ ಆಡಳಿತ ಘಟಕಗಳ ಅಡಿಯಲ್ಲಿದ್ದವು ಮತ್ತು ಮೈಸೂರು, ನಿಜಾಮರ ಹೈದರಾಬಾದ್, ಬಾಂಬೆ ಪ್ರೆಸಿಡೆನ್ಸಿ, ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತು ಕೊಡಗು ಪ್ರದೇಶವು ಪ್ರಮುಖಗಳಾಗಿದ್ದವು. ವಾಸ್ತವವಾಗಿ ಕರ್ನಾಟಕದ ಸುಮಾರು 2/3 ಭಾಗವು ಮೈಸೂರಿನ ಒಡೆಯರ್ ರಾಜರ ಆಳ್ವಿಕೆಯಿಂದ ಹೊರಗುಳಿಯಿತು. ಇದರ ಅರ್ಥ ಈ ಪ್ರದೇಶಗಳಲ್ಲಿನ ಕನ್ನಡಿಗರು ಅವರ ಹೆಚ್ಚಿನ ಸಂಖ್ಯೆಯ ಹೊರತಾಗಿಯೂ ಆಡಳಿತಾತ್ಮಕ ಪ್ರೋತ್ಸಾಹವನ್ನು ಹೊಂದಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಮೈಸೂರಿನ ಹೊರಗಿನ ಕನ್ನಡಿಗರಲ್ಲಿ ಅಸಮಾಧಾನ ಭಾವನೆ ಪ್ರಾರಂಭವಾಯಿತು. ಹೀಗೆ ನಿಜಾಮನ ಕೆಳಗಿದ್ದ ಕನ್ನಡಿಗರು ಕನ್ನಡದ ಬಾಯಲ್ಲಿ ಉರ್ದುವನ್ನು ಬಲವಂತವಾಗಿ ತಮ್ಮ ಮೇಲೆ ಹೊರಲಾಗುತ್ತಿದೆ ಎಂದು ಭಾವಿಸಿದರೆ, ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಇದ್ದವರು ಮರಾಠಿಯ ಬಗ್ಗೆ ಅದೇ ರೀತಿ ಭಾವಿಸಿದರು. ಈ ಪ್ರದೇಶಗಳು ಸಹ ಆರ್ಥಿಕವಾಗಿ ಅಭಿವೃದ್ಧಿಯಾಗದೆ ಉಳಿದಿವೆ. ಈ ಪರಿಸ್ಥಿತಿಯಲ್ಲಿ ಭಾಷಾ ದಬ್ಬಾಳಿಕೆಯ ವಿರುದ್ಧದ ಪ್ರತಿಭಟನೆಯಾಗಿ ಪ್ರಾರಂಭವಾದ ಚಳುವಳಿಯು ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ಒಗ್ಗೂಡಿಸಿ ಪ್ರತ್ಯೇಕ ರಾಜ್ಯ ರಚನೆಗೆ ಒತ್ತಾಯಿಸಲು ಪ್ರಾರಂಭಿಸಿತು. ಇದನ್ನು ಏಕೀಕರಣ ಅಥವಾ ಏಕೀಕರಣದ ಚಳುವಳಿ ಎಂದು ಕರೆಯಲಾಯಿತು. ಕನ್ನಡ ಮತ್ತು ರಾಜ್ಯವು ಅಂದಿನ ಹೆಚ್ಚು ಪ್ರಗತಿಶೀಲ ರಾಜ್ಯಗಳಲ್ಲಿ ಒಂದಾಗಿದ್ದು, ಆಲೂರು ವೆಂಕಟರಾವ್ ಸೇರಿದಂತೆ ಏಕೀಕರಣ ಚಳುವಳಿಯ ಪ್ರಮುಖ ನಾಯಕರು ಆಂದೋಲನವನ್ನು ಮುನ್ನಡೆಸಲು ಆಯ್ಕೆಯಾದ ಆರಂಭಿಕ ಮತ್ತು ಪ್ರಮುಖ ಸಂಸ್ಥಾನಗಳಲ್ಲಿ ಒಂದಾದ ಕರ್ನಾಟಕ ವಿದ್ಯಾವರ್ಧಕ ಸಂಘವು ಧಾರವಾಡದಲ್ಲಿ 1890 ಆರ್.ಎಸ್. ದೇಶಪಾಂಡೆ ಅವರಿಂದ ಸ್ಥಾಪಿತವಾಯಿತು. ಇದರ ಪ್ರಭಾವ ಮತ್ತು ಯಶಸ್ಸು ಶೀಘ್ರದಲ್ಲೇ ಕರ್ನಾಟಕದಾದ್ಯಂತ ಇಂತಹ ಹೆಚ್ಚಿನ ಸಂಸ್ಥಾನಗಳನ್ನು ಸ್ಥಾಪಿಸಲು ಕಾರಣವಾಯಿತು. 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, 1916ರಲ್ಲಿ ಕರ್ನಾಟಕ ಸಂಘ ಇವುಗಳಲ್ಲಿ ಅತ್ಯಂತ ಪ್ರಮುಖವಾದವು. ಆಲೂರರ ಕನ್ನಡ ಭಾಷಾವಾರು ರಾಜ್ಯಕ್ಕಾಗಿ ಆಂದೋಲನ ಆರಂಭವಾಗಿ ಆಂದೋಲನ ನಿಧಾನವಾಗಿ ವೇಗ ಪಡೆಯಲಾರಂಭಿಸಿತು. ಭಾರತದ ಸ್ವಾತಂತ್ರ್ಯ ಚಳುವಳಿಯು ಅವೇಗವನ್ನು ಪಡೆಯುತ್ತಿದ್ದ ಸಮಯವೂ ಆಗಿತ್ತು. ಚಳುವಳಿಯ ಸಂಘಟನೆಗಳು ಕನ್ನಡ ಮಾತನಾಡುವ ಜನರಿಗೆ ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡಿಕೆಗಳನ್ನು ಮಾಡಿದ ರ್ಯಾಲಿಗಳು ಪ್ರಾರಂಭಿಸಿದವು.
ಆಲೂರು ಹೊರತುಪಡಿಸಿ ಗುದ್ಲಪ್ಪ, ಸಿದ್ದಪ್ಪ ಕಂಬಳಿ, RS ದೇಶಪಾಂಡೆ, ರಂಗರಾವ್ ದಿವಾಕರ್, ಕೌಜಲಗಿ ಶ್ರೀನಿವಾಸರಾವ್, ಗುರೂರು ರಾಮಸ್ವಾಮಿ ಅಯ್ಯಂಗರ್, S ನಿಜಲಿಂಗಪ್ಪ, T ಮರಿಯಪ್ಪ, KR ಕಾರಂತ್ ಅನೇಕರು ಈ ಮೂಲಕ ಚಳುವಳಿಯಲ್ಲಿ ಪ್ರಮುಖರಾಗಿದ್ದರು. ಇದಷ್ಟೇ ಅಲ್ಲ, ಕರ್ನಾಟಕದ ಏಕೀಕರಣಕ್ಕಾಗಿ ಅನೇಕ ಕವಿಗಳು ಹಾಡುಗಳನ್ನು ರಚಿಸಿದರು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂದು ಹುಲಿಗೋಲ್ ನಾರಾಯಣರಾವ್ ಅವರು ಹೇಳಿದರೆ, DS ಕರ್ಕಿ ಅವರು ಹಚ್ಚೇವು ಕನ್ನಡದ ದೀಪ ಎಂದು ಪ್ರೋತ್ಸಾಹವನ್ನು ನೀಡಿದರು. ಹಾಗೂ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಎಂದು ಬಡಿದೆಬ್ಬಿಸಿದ್ದು ಕುವೆಂಪುರವರು. ಇದೇ ರೀತಿ ಅನೇಕರು ಕರ್ನಾಟಕದ ಏಕೀಕರಣಕ್ಕಾಗಿ ತಮ್ಮ ತಮ್ಮ ಶೈಲಿಯಲ್ಲಿ ಕೊಡುಗೆಯನ್ನು ನೀಡಿದರು. ಇವರೆಲ್ಲರ ಕೊಡುಗೆ ಕರ್ನಾಟಕ ರಾಜ್ಯ ರಚನೆಗೆ ಕಾರಣವಾಯಿತು. ಹಾಗೂ ಇವರೆಲ್ಲರ ಆಸೆ ಕನ್ನಡವನ್ನು ಉಳಿಸಬೇಕು ಹಾಗೂ ಕನ್ನಡವನ್ನು ಬೆಳೆಸಬೇಕು ಎಂಬುದಾಗಿತ್ತು. ಇವರ ಇಚ್ಛೆಯಂತೆಯೇ ನಾವು ಕನ್ನಡವನ್ನು ಉಳಿಸೋಣ ಹಾಗೂ ಕನ್ನಡವನ್ನು ಬೆಳೆಸೋಣ ಎಂದು ಹೇಳುತ್ತಾ, ಮುಂಬರುವ ದಿನಗಳಲ್ಲಿ ನನ್ನ ಸ್ನೇಹಿತರು ಕರ್ನಾಟಕ ಏಕೀಕರಣಕ್ಕೆ ಹೋರಾಡಿದ ಎಲ್ಲ ನಾಯಕರ ಬಗ್ಗೆ ತಿಳಿಸಲಿದ್ದಾರೆ ಎಂದು ಹೇಳುತ್ತಾ, ಇಷ್ಟನ್ನು ಹೇಳಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.